ಕಲಬುರಗಿಯಲ್ಲಿ ಮತ್ತೊಬ್ಬ ಬಾಣಂತಿಯ ಸಾವು ಬೆಚ್ಚಿ ಬಿದ್ದ ಕರ್ನಾಟಕ. ಇಂದು ಕಲಬುರಗಿಯಲ್ಲಿ ಮತ್ತೊಂದು ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಬಳ್ಳಾರಿ ಬೆಳಗಾವಿಯ ನಂತರ ಈಗ ಮತ್ತೊಬ್ಬಳು ಹೆಣ್ಣು ಮಗಳು ಹೆರಿಗೆ ನಂತರ ಸಾವನ್ನಪ್ಪಿರುತ್ತಾಳೆ. ಅಫ್ಜಲ್ಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಭಾಗ್ಯಶ್ರೀ ಶಿವಾಜಿ ಎನ್ನುವ ಹೆಣ್ಣು ಮಗಳನ್ನು ತೀವ್ರ ರಕ್ತಸ್ರಾವದ ಕಾರಣ ಕಲಬುರಗಿ ಆಸ್ಪತ್ರೆಗೆ ಆಕೆಯನ್ನು ದಾಖಲಿಸಲಾಗಿತ್ತು. ಸುಮಾರು 11 ಗಂಟೆಗೆ ಸಮಸ್ಯೆ ಉಲ್ಬಣಿಸಿದೆ ಮತ್ತು ದುರದೃಷ್ಟವಶಾತ್ ತಾಯಿ ಸಾವನ್ನಪ್ಪಿರುತ್ತಾಳೆ. ಆದರೆ ಕರುಳು ಹಿಂಡುವಂತೆ ಮಗುವನ್ನ ಆಸ್ಪತ್ರೆ ಸಿಬ್ಬಂದಿ ಮಗುವನ್ನ ಅದರ ಅಜ್ಜಿಯ ಕೈಗೆ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಈ ಪ್ರಕರಣದ ಹಿಂದೆ ಮೇಲ್ನೋಟಕ್ಕೆ ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತದ್ದು. ಸಾವನ್ನಪ್ಪಿದ ತಾಯಿಯ ಸಂಬಂಧಿಕರು ಸಿಬ್ಬಂದಿಯನ್ನ ದೂಷಿಸುತ್ತಿದ್ದಾರೆ. ರಾಜ್ಯದಲ್ಲಿ ಗರ್ಭಿಣಿಯರ ಸರಣಿ ಸಾವುಗಳು ಜನರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸುತ್ತಿವೆ. ಮತ್ತೊಂದು ಕಡೆ ಮೊದಲೇ ದೂಷಣೆಗೆ ಒಳಗಾಗುವ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಜನರು ನಂಬಿಕೆ ಕಳೆದುಕೊಳ್ಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಎಟ್ರ ರಿಪೋರ್ಟ್ನ ಪ್ರಕಾರ ಕರ್ನಾಟಕದಲ್ಲಿ ಅಗತ್ಯ ಔಷಧಿಗಳ ಕೊರತೆ ಇದೆ. ಔಷಧಿಯ ನಿಜಾಂಶ ಏನೇ ಇರಲಿ, ಕರ್ನಾಟಕದಲ್ಲಿ ಆರೋಗ್ಯ ಸಂಬಂಧಿತ ಸಾವುಗಳು ಹೆಚ್ಚಾಗುತ್ತಾ ಇರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು.